ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಸೋಮಲಿಂಗ್ ಅಲ್ವಾಳ್ ಮಾತಾಡತ್ತೇನೆ ರೀ. ಇವತ್ತು ನಮ್ಮ ಸಂಘಟದಲ್ಲಿ ರತ್ನಾಪುರ ಭಂಡಾರಗಿರಿ ಚಿತ್ರದ ನಟ ನಿರ್ದೇಶಕರಾದ ಹಾಲೇಶ್ ಸರ್ ಲೋಕರ್ ಅವರು ನಮ್ಮ ಸಂಘಟದಾರ. ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ. ಈಗ ಸರ್ ಈಗ ಟೀಸರ್ ಮತ್ತು ಸಾಂಗ್ ರಿಲೀಸ್ ಮಾಡಿ ಎಲ್ಲಾ ಕಡೆ ಭಾರಿ ರೆಸ್ಪಾನ್ಸ್ ಆಗತ್ತೆ ರೀ. ಫಸ್ಟ್ ಅದಕ್ಕೆ ನಿಮ್ಗೆ ಕಂಗ್ರಾಚುಲೇಷನ್ಸ್ ರೀ. ಥ್ಯಾಂಕ್ ಯು ಸೊ ಮಚ್. ಈಗ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕಿತ ಫಸ್ಟ್ ರೀ ಟೀಸರ್ ನೋಡ್ಕೊಂಡ್ ಬರೋಣ್ರಿ. ಎಲ್ಲಾ ಕಡೆ ಭಾರಿ ರೆಸ್ಪಾನ್ಸ್ ಬರ್ಲಾತದ್ರಿ. ಅದ್ರ ಸಂಬಂಧ ಫಸ್ಟ್ ಟೀಸರ್ ನೋಡ್ಕೊಂಡ್ ಬರೋಣ್ರಿ. ಆಯ್ತು ಸರ್. ನಂತರ ಕಾಲ ವರ್ಷ ಪೂರ್ತಿ ಬರಲ್ಲ, ಭಯ ಬೀಳಬಾರ್ದು. ಲೂಟಿ ಆಗಿ ಅದ ಏನದು ಶಬ್ದ? ಧ್ವನಿ ಎಲ್ಲಿಂದ? ಶಿವ ಪಾರ್ವತಿಯರ ಎದೆ ಹಾಲಿಂದ ಜನ್ಮ ತಾಳಿದ ವಂಶ ನಮ್ದು. ಶೆದ್ದನ ಕುದುರೆ ಹತ್ತಿ ಹೊಂಟ್ರ ದಾರಿ ದಕ್ಕಿತ್ತಂತ ನಮ್ಮಪ್ಪ ಹೇಳ್ತಿದ್ದ. ಮಹಾರಾಜ್ ತರ್ಸೋ ಸಿದ್ದನ ಕುದುರೆನ. ಖಂಡಿತ ದಕ್ಕಿಸುತ್ತೇನೆ. ದೊರೆ ರಾಜರತ್ನಕರ ಯಾರು ಅಪ್ಪಯ್ಯ? ಸರ್ ನಿಮ್ಗೆ ಮತ್ತೊಂದು ಕಂಗ್ರಾಚುಲೇಷನ್ ರೀ. ಯಾಕಂತಂದ್ರ ಟೀಸರ್ ನೋಡ್ರ ಅಷ್ಟ ಅರ್ಥಾಗೈತ್ರಿ. ಇನ್ನು ಸಿನಿಮಾ ಯಾವ ಲೆವೆಲ್ದಾಗ ಐತಿ ಅನ್ನೋದು ನಮ್ಗೆ ಕ್ಯೂರಿಯಾಸಿಟಿ ಈಗ ಹುಡ್ತೈತ್ರಿ. ಯಾಕಂತಂದ್ರ ಇಂತ ಟೀಸರ್ ನೋಡಿದಾಗ ಒಮ್ಮೆ ಏನಿದ್ರು ಏನ್ ಸಸ್ಪೆನ್ಸ್ ಇಟ್ಟಾರು ಏನ ಕ್ಯೂರಿಯಾಸಿಟಿ ಒಳಗಿನ ಹುಡ್ತೈತ್ರಿ. ಈಗ ನಿಮ್ಗೆ ಟೀಸರ್ ಇಂದ ಜನಗಳ ರೆಸ್ಪಾನ್ಸ್ ಈ ನಮ್ನಿ ಬರ್ಲಾಗ್ತೈತ್ರಿ. ನಿಮ್ಗೆ ಏನ್ ಅನ್ಸತ್ರಿ ಇದ್ರ ಬಗ್ಗೆ? ಸರ್ ಹೇಳ್ಬೇಕಂದ್ರೆ ಆಕ್ಚುಲಿ ಬಹಳ ಖುಷಿ ಆಗ್ತಾ ಇದೆ. ನಾವು ಇದನ್ನ ಏನ್ 3 ವರ್ಷದಿಂದ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಒಂದು ಕಷ್ಟನೋ ಇಷ್ಟನೋ ಒಂದು ಒಳ್ಳೆ ಪ್ರಾಡಕ್ಟ್ ನ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಸಿನಿಮಾನ ಪ್ರಾಮಾಣಿಕತೆಯಿಂದ ಯಾವ ರೀತಿ ಕೊಡೋಕ್ ಸಾಧ್ಯ, ಕನ್ನಡ ಆಡಿಯನ್ಸ್ ಏನ್ ಹೇಳಕ್ ಸಾಧ್ಯ ಅನ್ನೋದನ್ನ ಅಚ್ಚುಕಟ್ಟಾಗಿ ಹೇಳಿದೀವಿ. ಸೊ ಇವಾಗ ನೀವು ನೋಡಿ ನಿಮ್ಮಿಂದ ಏನ್ ರಿಯಾಕ್ಷನ್ ಬರ್ತಿದೆಯಲ್ಲ ಅದೇ ನಮಗೆ ಪ್ಲಸ್. ಇವಾಗ ಆಕ್ಚುಲಿ ನಾವು ಮಾಡುವಾಗ ನಮ್ಗೇನು ಅನ್ಸಿರ್ಲಿಲ್ಲ. ಇವಾಗ ನೀವು ರಿಯಾಕ್ಷನ್ ಕೊಡ್ತಿರೋದ್ರಿಂದ ಬಹಳ ಖುಷಿ ಆಗಿದೆ. ಮತ್ತೆ ಏನೋ ಒಂದು ನೆಕ್ಸ್ಟ್ ಲೆವೆಲ್ ಸ್ಟೆಪ್ ಅಂತ ಹೇಳ್ಬೋದು. ಸೊ ಹ್ಯಾಪಿ ಸರ್. ಸರ್ ನಮ್ಗೆಲ್ಲ ಒಂದು ಕುತೂಹಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರತ್ನಾಪುರ ಭಂಡಾರ ನಿಧಿ ಅಂತ ಹೇಳಿ ಟೈಟಲ್ ಇಟ್ಟಿರಿ. ಭಂಡಾರ ನಿಧಿ ಅಂದ್ರೆ ಅದ್ರ ಅರ್ಥ ಏನಂತ ನಮ್ಗೊಂದು ಕುತೂಹಲ ಐತಿ. ಏನಂತ ಎಕ್ಸ್ಪ್ಲೇನ್ ಮಾಡಿ. ಇದನ್ನ ಸಿನಿಮಾ ನೋಡಿದ್ಮೇಲೆ ನಿಮಗೆ 100% ಅರ್ಥ ಆಗಿರುತ್ತೆ. ಮೇನ್ ಥಿಂಗ್ ಬಂದು ಸರ್, ಸಿನಿಮಾದಲ್ಲಿ ಫಸ್ಟ್ ಸಾಂಗ್ ಒಂದು ಬರುತ್ತೆ, ಟೈಟಲ್ ಸಾಂಗ್. ಆ ಸಾಂಗ್ ನ ಅರ್ಥ ಮಾಡ್ಕೊಂಡವ್ರಿಗೆ ಅರ್ಧ ಸಿನಿಮಾ ಸಂಪೂರ್ಣವಾಗಿ ತಿಳಿದಿರ್ತದೆ. ಈ ಲಾಸ್ಟ್ ಅಲ್ಲಿ ಒಂದು ದೇವರ ಸಾಂಗ್ ಆಲ್ರೆಡಿ ನಾವು ರಿಲೀಸ್ ಮಾಡಿದ್ವಿ, ದೇವರ ಬಂದನಿಗೆ ಅಂತೇಳಿ. ಈ ಸಾಂಗ್ ಅನ್ನ ಯಾರು ಡಿಟೇಲ್ ಆಗಿ ನೋಡಿ ಕೇಳ್ತಾರೋ ಅದ್ರ ಮೂಲ ಯಾರಿಗೆ ಗೊತ್ತಿದೆಯೋ ಅವ್ರಿಗೆ ಈಸಿಯಾಗಿ ಇದು ಸಿನಿಮಾ ಟೈಟಲ್ ಸಿನಿಮಾ 100% ಅರ್ಥ ಆಗಿರುತ್ತೆ. ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತ ಇದು ಒಂದು ಏನೋ ಇಂಪ್ರೆಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅನ್ನೋ ತರ ಕೊಟ್ಟಿದೀವಿ. ನಿಮಗೆ ಈಜಿಯಾಗಿ ಹೇಳ್ಬೇಕಂದ್ರೆ ರತ್ನಾಪುರ ದ ಟ್ರೆಜರ್ ಅಂತ ಹೆಸರಿಡಕ್ಕೆ ಕಾರಣ, ನಮ್ಮ ಒಂದು ಸನಾತನ ಧರ್ಮದಲ್ಲಿ ಹಾಲು ಮತದ ರತ್ನ ಅಂತ 2 ದೇವರುಗಳಿದ್ದಾರೆ. ಗುರು ಶಿಷ್ಯರು ಅಂತ ಪಾರಂಪರ್ಯದಿಂದ ಬಂದಿರತಕ್ಕಂಥದ್ದು. ಆ ಇಬ್ಬರ ರತ್ನ ಅನ್ನೋ ಒಂದು ಹೆಸರನ್ನ ಮೆನ್ಷನ್ ಮಾಡಿ ಅವರು ಈ ಭೂಮಿ ಮೇಲೆ ಬಿಟ್ಟೋಗಿರ್ತಕ್ಕಂಥ ಒಂದು ಪವಾಡಗಳನ್ನ, ಪುರುಗಳು ಅಂತೀವಲ್ಲ, ಏನೋ ಒಂದು ಗುರುತು ಬಿಟ್ಟು ಹೋಗಿರ್ತಾರೆ, ಅದಕ್ಕೆ ಪುರುಹು ಅನ್ನೋದಕ್ಕೆ ಪುರ ಅಂತ ಮೆನ್ಷನ್ ಮಾಡ್ಕೊಂಡಿದೀವಿ.
ಹಂಗಾಗಿ ರತ್ನಾಪುರ ಅಂತ ಅವೆರಡು ಹೆಸರಲ್ಲೇ ಮೇಂಟೈನ್ ಮಾಡಿದೀವಿ. ಆಕ್ಚುಲಿ ಹೇಳ್ಬೇಕಂತಂದ್ರ ಸರ್, ಈಗ ನೀವು ಇಷ್ಟೆಲ್ಲ ಡೀಟೇಲ್ಸ್ ತಗೊಂಡ್ ಒಂದು ಟೈಟಲ್ ಇಟ್ಟಿರ್ತೀರಿ, ಅದನ್ನ ನೋಡೋ ಪ್ರೇಕ್ಷಕರಿಗೆ ಅನಿಸ್ತೇ ರತ್ನಾಪುರ ಭಂಡಾರದಿಂದ ಇದೇನ ಇಟ್ಟಾರ ಹಿಂಗ ಅನಿಸ್ತೇರಿ. ಅದೇ, ಬಟ್ ಅದನ್ನ ಯಾಕೆ ಇಟ್ಟಿದೀವಿ ಅನ್ನೋದು ಆ ಫುಲ್ ಸಿನಿಮಾ ನೋಡ್ತೀರಲ್ಲ ಅವಾಗ 100% ನಿಮ್ಗೆ ಅರ್ಥ ಆಗುತ್ತೆ. ಈಗ ಆಲ್ರೆಡಿ ನಿಮ್ಗೆ ಟೀಸರ್ ನೋಡಿದ್ಮೇಲೆ ಎಷ್ಟೋ ಜನಕ್ಕೆ ಅರ್ಥ ಆಗಿರ್ತದೆ. ಸುಮಾರು ಕ್ವಶನ್ಗಳು ರಿಪೀಟ್ ಆಗ್ತದೆ. ಈಗ ಲಾಸ್ಟ್ ಅಲ್ಲಿ ಟೀಸರ್ ಅಲ್ಲಿ ಹೂ ಇಸ್ ರತ್ನಾಕರ್ ಅಂತ ಒಂದು ಕ್ವಶನ್ ಬರ್ತದೆ. ಅಂದ್ರೆ ಥ್ರಿಲ್ಲಿಂಗ್, ಸಸ್ಪೆನ್ಸ್, ಥ್ರಿಲ್ಲರ್ ಏನ್ ಮೇಂಟೈನ್ ಮಾಡಕ್ಕಾಗತ್ತೋ ಅದು ಮಾಡಿದೀವಿ. ಎಂಟೈರ್ ಸಿನಿಮಾ ನೋಡಿದ್ಮೇಲೆ 100% ನಿಮಗೆ ಟೈಟಲ್ಗೆ ಈ ಸಿನಿಮಾಗೆ ಯಾಕೆ ಸೂಕ್ತ ಅನ್ನೋದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ರತ್ನಾಪುರ ಭಂಡಾರ ನಿಧಿ ಅಂತ ಇಟ್ಕೊಂಡಿದೀವಿ. ಭಂಡಾರ ಅಂದ್ರೆ ಇಟ್ಸ್ ಮೀನ್ಸ್ ಗೋಲ್ಡ್, ಬಂಗಾರದ ನಿಧಿ ಅಂತೀವಿ ನಾವು. ಬಂಗಾರಕ್ಕೆ ನಿಧಿನೇ ಅಂತೀವಿ ಆಕ್ಚುಲಿ. ಸೊ ಹಾಗಾಗಿ ಅದು ಬಂಗಾರದ ನಿಧಿ ಆಗಿದೆ ಅಷ್ಟೇ. ಸರ್, ಈಗ ಈ ಚಿತ್ರದಾಗ ಸೆಕೆಂಡ್ ಹಾಫ್ ಬರ್ತಿರ್ಲ ಅವಾಗ ನಿಮ್ ಲುಕ್ ನೋಡ್ರ ಮೈ ರೋಮಾಂಚನ ಅನ್ಸುತ್ತೆ. ಯಾಕಂದ್ರ ಆ ಪಾತ್ರಕ್ಕ ನಿಮ್ ಲುಕ್ ಎರಡು ಸೇಮ್ ವೆರೈಟಿ ಮ್ಯಾಚ್ ಐತನ. ಈಗ ಆ ಪಾತ್ರಕ್ಕೆ ನಿಮ್ ತಯಾರಿ ಹೇಗಿತ್ರಿ ಅದಕ್ಕಿಂತ ಫಸ್ಟ್? ಅಂದ್ರೆ ಈಗ ಒಂದು ದೇವ್ರ ಸಿನಿಮಾಕ್ ಬಂದಾಗ ಆ ಪಾತ್ರಕ್ಕೆ ನೀವು ಅಂದ್ರೆ ನಾನಾ ಥರದ ಒಂದು ಏನೋ ಅದ್ರದ್ದೇ ಆದ ನೀತಿ ನಿಯಮಗಳನ್ನ ಪಾಲಿಸ್ಬೇಕಾಗ್ತೈತ್ರಿ. ನಿಮ್ ತಯಾರಿ ಹೆಂಗಿತ್ರಿ ಕೇಳ್ಬೇಕನ್ನೋದು ಒಂದು ಕುತೂಹಲ ಐತ್ರಿ. ಆ್ಯಕ್ಚುಲಿ ಸರ್ ಹೇಳ್ಬೇಕಂದ್ರೆ ಇದು ಇಲ್ಲಿವರೆಗೂ ಯಾರು ಟಚ್ ಮಾಡದೇ ಇರೋ ಕ್ಯಾರೆಕ್ಟ್ರು. ಒಂದು ಈಗ ಸಿದ್ಧರ ಕ್ಯಾರೆಕ್ಟರ್ ಅಂತ ಬಂದಾಗ ಇದನ್ನು ಹೇಗೆ ಮಾಡೋದು ಅಂತ ನಮಗೂ ಒಂದು ದೊಡ್ಡ ಭಯ ಇತ್ತು. ನಾನು ಸ್ವಲ್ಪ ದೇವ್ರ ಮೇಲೆಲ್ಲ ಜಾಸ್ತಿ ಡಿವೈನ್ ಭಕ್ತಿ ಮಾಡೋದು, ಹಾಗಾಗಿ ಅದಕ್ಕೆ ಒಂದು ಪೂರ್ವ ಸಿದ್ಧತೆನ ಮಾಡ್ಕೊತಾ ಬಂದೆ. ಮುಂಚೆ ಮಾಮೂಲಿ ಹೇರ್ ಸ್ಟೈಲ್ ಬಿಡ್ತಾ ಇದ್ವಿ ನಾವು, ಒಂದು ಸ್ಟೈಲಿಶಿಗೆ ಅಂತ, ಸಿನಿಮಾಗೆ ಅಂತ. ಹೋಗ್ತಾ ಹೋಗ್ತಾ ಹೇರ್ ಸ್ಟೈಲ್ ಜಾಸ್ತಿ ಆಯಿತು, ಕಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಹೆಚ್ಚು ಕಡಿಮೆ 2.5 ವರ್ಷ ಹೇರ್ಸ್ನ ಬಿಟ್ಟು ಅದನ್ನು ಜಡೆ ಕಟ್ಟಿ ಅದರಲ್ಲೇ ಒಂದು ಇದು ಮಾಡ್ತಾ ಬಂದ್ವಿ. ಅದಾದಮೇಲೆ ನಮಗೆ ನಮ್ಮ ಹಿರಿಯರೆಲ್ಲ ಹೇಳ್ಕೊಡ್ತಾ ಇದ್ರು, ಏನು ಹಿಂಗೆ ಜಡೆ ಬಿಡ್ತಾರೆ ಕಟ್ತಾ ಇದ್ದ ನೀನು, ಏನಿದ್ರು ಉದ್ದೇಶ, ಪೂಜಾರಿ ಮಗನ ಹಾಗೆ ಹೀಗೆ ಅಂತ ಮಾತುಕತೆ ಬಂತು. ಸೊ ಅದು ನಮ್ಮಲ್ಲಿ ಡಿವೈನ್ ಎನರ್ಜಿ ಜಾಸ್ತಿ ಆಗ್ತಾ ಹೋಯಿತು. ಆ ದೇವ್ರ ಬಗ್ಗೆ ಜಾಸ್ತಿ ಇತಿಹಾಸನ ಮೂಲಕ ಎದಕ್ತಾ ಹೋದಾಗ ಈ ಕ್ಯಾರೆಕ್ಟರ್ ಹಿಂಗೆ ಇರಬೇಕು ಅಂತ ಡಿಸೈನ್ ಮಾಡ್ತಾ ಹೋದ್ವಿ. ಹಾಗಾಗಿ ನಾನು ರಿಯಲ್ ಆಗೇನೆ 2.5 ವರ್ಷ ಜಡೆ ಬಿಟ್ಟು ಅದರದ್ದು ನೇಮ ನಿಷ್ಠೆ ಏನಿದೆ ಎಲ್ಲ ಪಾಲಿಸಿ, ನಾನ್ ವೆಜ್ ತಿನ್ನೋದು ಬಿಟ್ಟು ಬೇರೆಗೆ ಹ್ಯಾಬಿಟ್ಸ್ ಎಲ್ಲ ಸೈಡ್ಗಿಟ್ಟು ಇನ್ನೂ ಸುಮಾರು ಅದರದ್ದು ನೇಮ ನಿಷ್ಠೆ ಇದೆ ಸರ್. ಅದೆಲ್ಲವನ್ನು ಪಾಲಿಸಿ ಆಮೇಲೆ ಅದಕ್ಕೆ ಪೂರ್ವ ತಯಾರಿ ಮಾಡಿಕೊಂಡು ಮಾಡಿರುವಂಥ ಸೀನ್ಗಳು ಆ್ಯಕ್ಚುಲಿ ಸಿನಿಮಾದಲ್ಲಿ ಎಂಟೈರ್ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರ್ತಕ್ಕಂಥ ದೃಶ್ಯ ಅದು. ಅದಕ್ಕೆ ಚಪ್ಪಲಿ ಹಾಕದೇನೆ ದುಡ್ಕೊಂಡಿದ್ದು, ಆಮೇಲೆ ನಾನ್ ವೆಜ್ ತಿಂದೇ ಇದ್ದಿದ್ದು, ಅವೆಲ್ಲ ಭಾಳ ದೊಡ್ಡ ಎಕ್ಸ್ಪೆರಿಮೆಂಟ್ ನಮ್ಮ ಜೀವನದಲ್ಲಿ. ಆಮೇಲೆ ಅದು ಆ್ಯಕ್ಟ್ ಮಾಡೋ ಟೈಮಲ್ಲಿ ಮೈ ಮೇಲೆ ಬಂಡ್ರ ಬಿದ್ದ ತಕ್ಷಣ ನಿಮ್ಗೆ ಏನು ಇವಾಗ ರೋಮಾಂಚನ ಆಗ್ತಿದೆಯಲ್ಲ, ಇದು ಆ್ಯಕ್ಚುಲಿ ರಿಯಲ್ ಆಗಿ ನನಗೂ ಆಗಿದೆ. ನಾನೇ ಅನ್ಕೊಂಡಿರ್ಲಿಲ್ಲ ಅಲ್ಲಿ ಈ ಥರ ಡೈಲಾಗ್ ಎಲ್ಲ ಹೇಳ್ತೀನಿ, ಒಪ್ಪಿಸ್ತೀನಿ, ಮಾತಾಡ್ತೀನಿ ಅಂತ. ಆ್ಯಕ್ಟ್ ಮಾಡುವಾಗ ಡೈಲಾಗ್ ಡೆಲಿವರಿ ಚೇಂಜ್ ಆಗ್ತಾ ಇತ್ತು, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಇತ್ತು, ಒಂದು ಕಡೆ ಬಾಡಿ ವೈಬ್ರೇಷನ್ ಶೇಕ್, ಅಂದರೆ ರಿಯಲ್ ಆಗಿ ಫ್ಯಾಕ್ಟ್ ಬಂದ್ಬಿಟ್ಟಿದೆ ಅದು. ಯಾಕಂತ ನಮಗೂ ಗೊತ್ತಿಲ್ಲ, ಒಂಥರ ದೈವಶಕ್ತಿ, ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಇರೋದ್ರಿಂದ ಅದಾಗಿದೆ ಅನ್ಕೋತೀನಿ. ವಾಯ್ಸೆಲ್ಲ ಚೇಂಜ್ ಆಗಿ ಡೈಲಾಗ್ ಡೆಲಿವರಿ ಆಟೋಮೆಟಿಕ್ ಏನೇನೋ ನುಡಿಗಳನ್ನ ಹೇಳ್ಬಿಟ್ಟಿದ್ದೀವಿ. ಸೊ ಅದು ನಿಜವಾಗ್ಲೂ ಡೈಲಾಗ್ನ ಆಮೇಲೆ ಡಬ್ಬಿಂಗಲ್ಲಿ ಮಾಡಿದಾಗಲೇ ನಮ್ಗೆ ಗೊತ್ತಾಗಿದ್ದು. ಬಟ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯೆನ್ಸು. ಆ್ಯಕ್ಚುಲಿ ನಮ್ಮ ಮೂಲ ಇತಿಹಾಸವನ್ನು ಇನ್ನೂ ಹೇಗೆ ತೋರ್ಸೋಕೆ ಸಾಧ್ಯನೋ ಅದನ್ನು ಮುಂದಿನ ಪ್ರಯತ್ನದಲ್ಲಿ ಮಾಡ್ತೀವಿ. ಸನಾತನ ಧರ್ಮದ ಒಂದು ಇನ್ನೂ ಬೆಳವಣಿಗೆಗೆ ಏನು ಬೇಕೋ ಅದನ್ನೆಲ್ಲ ನಾವು ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಡಿಟೇಲ್ ಕಲೆ ಹಾಕಿ ನೆಕ್ಸ್ಟು ಎಲ್ಲ ರೀತಿ ಇದು ಮಾಡ್ತೀವಿ. ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗತ್ತೆ ನಿಮಗೆ. ಇವತ್ತು ಗೂಸ್ ಬಂಪ್ಸ್ ಬಂದಿದೆ. ಎಂಟೈರ್ ಸಿನಿಮಾದಲ್ಲಿ ಇನ್ನೂ ಒಂದು 30ರಿಂದ 40 ಸರಿ ಗೂಸ್ ಬಂಪ್ಸ್ ಬರ್ತದೆ. ಯಾಕಂದರೆ ಅದು ನಮ್ಗೆ ಆ ಥರ ಇವಾಗ ಕಾಣಿಸ್ತಾ ಇದೆ. ಬಟ್ ಚೆನ್ನಾಗಿತ್ತು ಸರ್, ಒಂಥರ ಫ್ಯಾಂಟಾಸ್ಟಿಕ್ ಸರ್. ಆ್ಯಕ್ಚುಲಿ ನಮ್ಗೆ ಹಿಂಗೆ ಒಂದು ಮಾಹಿತಿ ಬರ್ತೀರಿ, ಕ್ಲೈಮ್ಯಾಕ್ಸ್ ಶೂಟ್ ಮಾಡೋದ್ನಾಗ ಸ್ಕ್ರಿಪ್ಟ್ನಾಗ ಡೈಲಾಗ್ ಒಂದ್ ಕಡೆ ಆದ್ರೆ ಬಂಡಾನೆ ಮೈ ಮೇಲೆ ಬ್ಯಾಂಟ್ಲಿ 5 ನಿಮಿಷ ಕಂಟಿನ್ಯೂಸ್ಲಿ ಡೈಲಾಗ್ ಹೊಡೆದ್ರಿ. ಅದ್ ಹೆಂಗಂತ ಎಲ್ಲಾರ್ಗಿ ಅದೊಂದು ಆಶ್ಚರ್ಯಕರವಾಗಿತ್ರಿ. ಅದು ಹೆಂಗ ಒಂದ್ ಜರ ಹೇಳ್ಬೋದನ್ರಿ? ಅದು ಆ್ಯಕ್ಚುಲಿ ನನಗೂ ಒಂಥರ ಸರ್ಪ್ರೈಸ್ ಸರ್. ಅದು ನಾನು ಏನೋ ಒಂದು ಉದ್ದೇಶ ಇಟ್ಕೊಂಡು, ದೇವರಂದ್ರೆ ನಮಗೆ ಭಾಳ ಭಕ್ತಿ ಇರೋದ್ರಿಂದ ನಾನು ನೇಮನಿಷ್ಠೆ ಆಚಾರಗಳನ್ನ ಪಾಲಿಸ್ತಾ ಬಂದಿದ್ದೆ. ಮನೆ ಮೇಲೆ ಬಂಡ್ರ ಹಚ್ಕೊಂಡು ನಾವು ಪೂಜೆ ಪುನಸ್ಕಾರ ಮಾಡೋರು ಶೂಟಿಂಗ್ ಮಾಡೋ ಟೈಮಲ್ಲಿ ಮೈ ಮೇಲೆ ಬಂಡ್ರ ಹಾಕಿ ಮೇಕಪ್ ಹಾಕಿ ಎಲ್ಲ ಒಂದು ಏನೋ ಮಾಡೋ ಟೈಮಲ್ಲಿ ಆ್ಯಕ್ಷನ್ ಹೇಳಿದಾಗ ಆಟೋಮೆಟಿಕ್ ಆಗಿ ಬಂದಿರೋದು ಸರ್ ಅದು. ಅಲ್ಲಿ ಏನು ಹೇಳಿದ್ದೀನಿ ಅಂತ ಇವತ್ತಿಗೂ ನನಗೆ ಡೈಲಾಗ್ ಗೊತ್ತಿಲ್ಲ. ಆ್ಯಕ್ಚುಲಿ ಅದನ್ನು ನಾವು ಬರದೇ ಇದ್ದಿದ್ದಿಲ್ಲ, ಸ್ಕ್ರಿಪ್ಟಲ್ಲೇ ಇಲ್ಲ ಅದು. ಆ್ಯಕ್ಚುಲಿ ಆನ್ ದಿ ಸ್ಪಾಟ್ ನುಡಿ ಹೇಳೋದು ಸೃಷ್ಟಿಯಾಗಿರೋದು, ಆಮೇಲೆ ಆಡಿಯನ್ಸ್ ಎಲ್ಲ ರಿಯಾಕ್ಷನ್ ಕೊಟ್ಟಿರೋದು, ಆ ಜನಗಳು ಇರೋದ್ರಿಂದ ಬಂತು, ಅಥವಾ ಮಿಡ್ ನೈಟ್ ಬೆಳಗಿನ ಜಾವ 5 ಗಂಟೆಗೆ ಶೂಟ್ ಮಾಡ್ತಿರೋದು ಬಂತು, ನನಗೆ ಗೊತ್ತಿಲ್ಲ. ಒನ್ ಆಫ್ ದ ಬೆಸ್ಟ್ ಡಿವೈನ್ ಎನರ್ಜಿ ಅಂತ ಹೇಳ್ಬೋದು ಸರ್. ದೇವರು ಸದಾ ನಮ್ಮ ಜೊತೆ ಇರ್ತಾನೆ ಅನ್ನೋದಕ್ಕೆ ಅದು ಪ್ರತ್ಯಕ್ಷ ಸಾಕ್ಷಿ.
ನಾವು ಎಷ್ಟು ನಂಬಿದ್ದೀವಿ ಅದಕ್ಕೆ ನಮಗೆ ಭಗವಂತ ಕೊಟ್ಟರು ಗಿಫ್ಟ್ ಅದು ಆ್ಯಕ್ಚುಲಿ. ಹಾಗಾಗಿ ಆ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಆ ಥರ ಸೀನು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗಿದೆ. ಅದಕ್ಕೆ ನಾವು ನಮ್ಮ ಗಾಡ್ಗೆ ಥ್ಯಾಂಕ್ಸ್ ಹೇಳಬೇಕು. ಆ ಸಿನಿಮಾದಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ನೀವು ನೋಡಿ ನಿಮಗೇನು ಅನಿಸುತ್ತೆ ಫೀಲ್ ಮಾಡಿ ಅಷ್ಟೇ. ಸರ್ ಈಗ ನಿಮ್ದೇ ಸ್ವಂತ ಕತೆ ಬರ್ದಿದ್ದೀರಿ ಈಗ. ಹೌದು. ಈಗ ಆಕ್ಚುಲಿ ಹೇಳ್ಬೇಕಂದ್ರೆ ಬೆಂಗಳೂರು ಸೈಡ್ ಹೋದ್ರೆ ಒಳ್ಳೆ ಒಳ್ಳೆ ಕಲಾವಿದರು ಪ್ರತಿಭೆಗಳು ಇದಾರೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಂದ್ರೆ ಪ್ರತಿಭೆಗಳಿಗೆ ಅಂಕ ಸಂಖ್ಯೆನೇ ಇಲ್ಲ ಸರ್. ಯಾಕಂದ್ರೆ ಅಷ್ಟೊಂದು ಪ್ರತಿಭೆಗಳು ಇದಾರೆ, ಆದ್ರೆ ಅವ್ರಿಗೆ ಸಪೋರ್ಟಿಂಗ್ ಸಿಸ್ಟಮ್ ಒಟ್ಟ ಯಾರಿಲ್ಲ. ಈಗ ಹೇಳ್ಬೇಕಂದ್ರೆ ಈಗ ನಿಮ್ದು ಒಂದ್ ಸ್ವಂತ ಕತೆ ಐತೆ ಅಂದ್ರ ಇದ್ ನೀವು ಪ್ರೊಡ್ಯೂಸರ್ ಹೇಗೆ ಇದು ನಿಮ್ ಕತೆ ಒಪ್ಪಿಸಿರಿ ಅಂದ್ರೆ ಅವ್ರು ನಿಮ್ ರೆಸ್ಪಾನ್ಸ್ ನಿಮ್ ಕತೆ ಕೇಳಂಟ್ಲೆ ಅವ್ರು ಹೆಂಗ್ ಒಪ್ಕೊಂಡ್ರು ಸರ್? ಅದು ಆ್ಯಕ್ಚುಲಿ ನಾನು ಮುಂಚೆ 12 ವರ್ಷದಿಂದ ಬೆಂಗಳೂರಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡೈರೆಕ್ಷನ್ ಕೋರ್ಸ್, ಆ್ಯಕ್ಟಿಂಗ್ ಕೋರ್ಸ್ ಎಲ್ಲ ಮುಗಿಸಾದ್ಮೇಲೆ ಇಮಿಡಿಯೇಟ್ ಅವಕಾಶಗಳಿಗೆ ಸುಮಾರು ಅಲ್ದ್ವಿ. ಆವಾಗ ನಮಗೆ ಅವಕಾಶಗಳ ಕೊರತೆ ಭಾಳ ಇತ್ತು ಸರ್, ಯಾರೂ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಬಟ್ ನಾವೇ ಏನೋ ಒಂದು ಕ್ರಿಯೇಟ್ ಮಾಡೋಣ ಅಂತ ಸಣ್ಣ ಪುಟ್ಟ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಆಸ್ ಎ ಲೈಟ್ ಮ್ಯಾನ್ ಆಗಿ, ಟೆಕ್ನಿಷಿಯನ್ ಆಗಿ, ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ, ಸಹ ನಿರ್ದೇಶಕನಾಗಿ ಎಲ್ಲ ಸೆಟ್ ಬಾಯಿಂದ ಹಿಡಿದು ಆರ್ಟ್ ಡೈರೆಕ್ಟರ್ವರೆಗೂ ಏನೇನು ಮಾಡೋಕ್ಕೆ ಸಾಧ್ಯ ಇದೆಯೋ ಎಲ್ಲವನ್ನು ಮಾಡ್ತಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಬಂದ್ವಿ. ಸುಮಾರು ಹಿಂಗೆ ಎಕ್ಸ್ಪೆರಿಮೆಂಟ್ ಆಗ್ತಾ ಸುಮಾರು ವರ್ಷಗಳು ಕಳೆದೋಯ್ತು. ಬಟ್ ಈ ಗ್ಯಾಪಲ್ಲಿ ನಾವು ಸಿನಿಮಾ ಮಾಡಬೇಕು, ನಮ್ಮದು ಒಂದು ಓನ್ ಕತೆ ಆಗಿ ಸಿನಿಮಾಗೆ ಬರಬೇಕು ಅಂತ ಭಾಳ ದಿನದಿಂದ ಆಸೆ ಇದ್ದಿದ್ದು. ಅಲ್ಲಿ ಹೋಗಿರೋ ಉದ್ದೇಶನೇ ಅದೇ ಇತ್ತು ಆ್ಯಕ್ಚುಲಿ. ಆಸ್ ಎ ಡೈರೆಕ್ಟರ್ ಆಗಬೇಕು ಅನ್ನೋ ಮೈಂಡ್ ಸೆಟ್ಟಿಂದನೇ ಹೋಗಿರೋದು. ಸೊ ಕತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ, ನಿರ್ಮಾಪಕರ ಹುಡುಕಾಟದಲ್ಲಿ ಅಲ್ದಾಡ್ತಲ್ಲಿದ್ವಿ, ಸುಮಾರು ಜನಕ್ಕೆ ಹೋಗಿ ಅಪ್ರೋಚ್ ಮಾಡಿದ್ವಿ. ಬಟ್ ಎಲ್ಲರೂ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ವಾಪಸ್ ಊರಿಗೆ ಬಂದು ಇಲ್ಲೇ ಇರಬೇಕಾದ್ರೆ ನಮ್ಮ ನಿರ್ಮಾಪಕರು ರವಿಯಣ್ಣ ಪೂಜಾರಿ ಅಂತೇಳಿ RSP ಗ್ರೂಪ್ ಆಫ್ ಕಂಪನಿ ಮಾಲೀಕರವರು, ಅವರಿಗೆ ಹೀಗೆ ಒಂದಿನ ಭೇಟಿಯಾಗಿ ಸಣ್ಣ ಈ ಥರ ಒಂದು ಸಬ್ಜೆಕ್ಟ್ ಇದೆ, ಈ ಪ್ರಾಜೆಕ್ಟ್ನ ನಾನು ಮಾಡಲೇಬೇಕು, ಇದರಿಂದ ಏನೋ ಒಂದು ಮೂಲವನ್ನು ನಾನು ಹೇಳಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾ ಇದ್ದೀನಿ, ಮತ್ತು ಇದು ನಮ್ಮ ಕನಸಿನ ಪ್ರಾಜೆಕ್ಟ್ ಅಂತ ಹೇಳಿ ಮಾತಾಡಿದಾಗ ಅವರು ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಕೇಳಿ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಖುಷಿಯಿಂದ ಒಪ್ಕೊಂಡ್ರು. ಆಯಿತು, ಅದೇನು ಮಾಡ್ತೀರಿ ಮಾಡಿರಿ, ನಾನು ಸಪೋರ್ಟಿವ್ ಆಗಿರ್ತೀನಿ, ನನ್ನಿಂದ ಏನು ಬೇಕು ಅದೆಲ್ಲ ಅನುಕೂಲ ಮಾಡಿಕೊಡ್ತೀನಿ ಅಂತ ಭಾಳ ಉತ್ತಮ ರೀತಿಯಲ್ಲಿ ಬೆನ್ನಿಂದೆ ನಿಂತು ಎಂಟೈರ್ ಸಿನಿಮಾ ಮುಗಿಯುವವರೆಗೂ ಹಗಲು ರಾತ್ರಿ ನಮ್ಮ ಜೊತೆನೇ ಇದ್ದು ಕೆಲಸ ಮಾಡಿ, ಕಾಡಲ್ಲೆಲ್ಲ ಶೂಟ್ ಮಾಡೋ ಟೈಮಲ್ಲಿ ಅಲ್ಲೇ ಸ್ಟೇ ಆಗಿ, ಅಷ್ಟು ರಿಚೆಸ್ಟ್ ಪರ್ಸನ್ನು ನೆಲದ ಮೇಲೆ ಕೂತ್ಕೊಂಡೆಲ್ಲ ನಮ್ಮ ಜೊತೆ ಊಟ ಮಾಡ್ತಾಯಿದ್ರು. ಇವೆಲ್ಲ ಗ್ರೇಟೆಸ್ಟ್ ಮೂಮೆಂಟ್ಸು. ಹಂಗೆ ನೋಡಿದ್ರೆ ಅವರು ಭಾಳ ಒಂದು ಡಿವೈನ್, ದೇವ್ರನ್ನ ನಂಬ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಒಳ್ಳೆ ಮನುಷ್ಯ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ದೇವರು ಒಂದು ಕಡೆ ಕೂಡಿಸಿದ್ದಾನೆ, ಏನೋ ಒಂದು ಫಲ ಅಂತ ರತ್ನಾಪುರ ಸಿನಿಮಾ ಆಗಿ ಬರ್ತಾ ಇದೆ ಸರ್. ಹೀಗಾಗಿ ಇಲ್ಲಿವರೆಗೂ ತಂದಿದ್ದೀವಿ. ಇನ್ನು ಆದಷ್ಟು ಬೇಗ ಮುಂದಿನ ಪ್ರೊಸೀಜರ್ ನೋಡೋಣ ಸರ್. ರತ್ನಾಪುರ ಟೀಸರ್ದಾಗ ಲಾಸ್ಟ್ ಕಡೆ ಜೀವ ಜಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಹೌದು. ಅದ್ ನೀವು ಪ್ರಕೃತಿಗೆ ಪ್ರಶ್ನೆ ಮಾಡಿದ ಅಥವಾ ಪ್ರಕೃತಿನೇ ನಿಮ್ಗೆ ಪ್ರಶ್ನೆ ಮಾಡಿದ್ದ? ಪ್ರಶ್ನೆ ಚೆನ್ನಾಗಿದೆ ಸರ್. ಇದು ಆ್ಯಕ್ಚುಲಿ ಪ್ರಕೃತಿನೇ ದೇವರಲ್ವಾ. ಕಾಡಲ್ಲಿ ದಿನಗಳು ಕಳೆಯುವ ಸಮಯದಲ್ಲಿ ಪ್ರಕೃತಿ ರೂಪದಲ್ಲಿ ಸಾಕ್ಷಾತ್ ಶಿವ ದೊರೆ ಮನೆಗೆ ಆಗಮನ ಮಾಡಿರ್ತಾನೆ. ಆ ಟೈಮಲ್ಲಿ ದೊರೆ ಇದ್ದವನು ಬರಗಾಲ ಬಿದ್ದಿದೆ, ಬಾವಿ ತೋಡ್ಬೇಕಂತ ಪ್ರಶ್ನೆ ಮಾಡಿದಾಗ ಅವಾಗ ನಿಜವಾಗ್ಲೂ ದೇವರು ಮೈ ಮೇಲೆ ಬಂದು ಆ ಒಂದು ಅವತಾರದಲ್ಲಿ ಅದು ಹೇಳ್ತಕ್ಕಂಥ ಡೈಲಾಗ್. ಆ್ಯಕ್ಚುಲಿ ಒಂಥರ ಸಸ್ಪೆನ್ಸ್ಫುಲ್ ಆಗಿ ಇರಲಿ, ಭಾಳ ಡೀಟೇಲ್ ಆಗಿ ಹೇಳೋದು ಬೇಡ, ಫುಲ್ ಸಿನಿಮಾ ನೋಡಿ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಥಿಯೇಟರ್ಗೆ ಹೋಗಿ ನಾವು ಸಿನಿಮಾ ನೋಡ್ಬೇಕಂತ ನೀವು ನಾನು ಏನ್ ಹೇಳಿದ್ರು ನಿಮ್ಗೆ ಅದು ಫೀಲ್ ಬರಲ್ಲ, ಅರ್ಥ ಆಗಲ್ಲ. ಆಕ್ಚುಲಿ ನೀವು ಯಾವಾಗ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಆ ಸೌಂಡ್ಸು, ಆ ವೈಬ್ರೇಷನ್ಸು, ಆ ನೇಚರು, ಆ ಒಂದು ಎಕೋ, ನೀವೆಲ್ಲ ಥಿಯೇಟ್ರಲ್ಲಿ ವಿಜುವಲೈಸೇಷನ್ ನೋಡ್ಬೇಕು. ನಿಮ್ ಕಣ್ಣಿಗೆ ಹಬ್ಬ, ಅದೊಂಥರ ಏನೋ ಒಂಥರ ನಿಮ್ಗೆ ಬೇರೆ ತರ ಪ್ರಪಂಚನ ಸೃಷ್ಟಿ ಮಾಡ್ತದೆ. ಇದು ಭರವಸೆ ಕೊಡ್ತೀನಿ ನಾನು 100%. ನಿಮ್ಗೆ ಲಾಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ 15 ನಿಮಿಷ ಇದೆಲ್ಲ ಏನ್ ನೋಡ್ತೀರಾ ನೀವು, ನಿಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗಿ ನಾವ್ ಎಲ್ಲಿದ್ದೀವಿ ಆಚೆ ಬಂದಾದ್ಮೇಲೆ ಇದು ಕತ್ಲೆನ ಬೆಳಕ ಅನ್ನೋದು ನಿಮ್ಗೆ ಕ್ವಶನ್ ಉಳಿತದೆ. ಅದು ಬಹಳ ಅದು ಅಲ್ಟಿಮೇಟ್ ಆಗಿದೆ. ಅದನ್ನ ಅಲ್ಲೇ ಎಕ್ಸ್ಪೆರಿಮೆಂಟ್ ಮಾಡಿ. ಹಾಗೆ ಸಿನಿಮಾದಲ್ಲಿ ಯಾವ್ದೇ ರೀತಿಯ ಲೈಟಿಂಗ್ಸ್ ಯೂಸ್ ಮಾಡಲ್ದೆ, ಅಂದ್ರೆ ಈ ಹೈ ಕಾಲದಲ್ಲಿ ಯೂಸ್ ಮಾಡ್ತಾರಲ್ಲ ಕ್ಯಾಂಡಲ್ಗಳು ಅಂತ ಹೇಳಿ, ಆಲ್ಮೋಸ್ಟ್ ಇಡೀ ಮೂವಿ ಎಂಡ್ ತನಕನು ಅದನ್ನೇ ಯೂಸ್ ಮಾಡಿದಾರೆ. ಅದ್ ಹೇಗೆ ತಲೆ ಬಂತಂತ? ಆಕ್ಚುಲಿ ನಾನು ಬಾಂಬೆಯಲ್ಲಿ ಲೈಟ್ ಮ್ಯಾನ್ ಆಗಿದ್ದೆ ಸರ್. 3 ವರ್ಷ ಲೈಟ್ ಮ್ಯಾನ್ ಆಗಿ, ಅಸಿಸ್ಟೆಂಟ್ ಆಗಿ, ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಂತ ದಿನಮಾನಗಳಲ್ಲಿ ನಮ್ಮ ಸೈಡ್ ಯಾಕೆ ಈ ತರ ಮಾಡಿದ್ವಿ ಅಂದ್ರೆ, ಸಿನಿಮಾ ಪೂರ್ವದ್ದು ಅಂದ್ರೆ ಏನಂತೀವಿ ನಾವು ಫ್ರೀಕ್ವೆಲ್ ತರ ಹೋಗುತ್ತೆ, ಬಹಳ ಹಳೆ ಕಾಲದ ಹೋಗುತ್ತಲ್ಲ. ಆ ಕಾಲದಲ್ಲಿ ಯಾವುದೇ ರೀತಿ ಲೈಟ್ ಕಂಬಗಳಿರ್ಲಿಲ್ಲ, ಆ ಮನೆಯಲ್ಲಿ ಲೈಟ್ಗಳಿರ್ಲಿಲ್ಲ. ಅವಾಗ ಬರೀ ಗುಡಿಸಲು ಅಥವಾ ರಾಜರ ವಾಡೆಗಳು ಎಲ್ಲ, ಚಿಮನಿ, ಲಾಟನು, ದಿವಟಿಗೆ ಈ ತರ ಇದ್ದಂತ ಒಂದು ಪೂರ್ವಜನ ಕಥೆ ಇದು. ಹಾಗಾಗಿ ನಾವು ಈ ಶೂಟ್ ಮಾಡೋ ಟೈಮಲ್ಲಿ ನಮ್ಗೆ ಎಷ್ಟೊಂದು ಕಡೆ TC ಕಾಣಿಸೋದು, ಟ್ರಾನ್ಸ್ಫಾರ್ಮರ್ಗಳು, ಲೈಟ್ ಕಂಬಗಳು, ವೈರ್ ಕಂಬಗಳೆಲ್ಲ ಬಹಳ ಟಾರ್ಚರ್ ಆಗಿತ್ತು ಶೂಟ್ ಮಾಡುವಾಗ.
ಅದನ್ನೆಲ್ಲ ನಾವು VFX ಅಲ್ಲಿ ನೀಟಾಗಿ ತೆಗೆದು ಕ್ಲೀನ್ ಮಾಡಿ ಪ್ರಾಪರ್ ಏನು 1818ರ ಕಾಲದಲ್ಲಿ ಏನು ನಡೀತು ಅನ್ನೋದನ್ನು ಅಚ್ಚುಕಟ್ಟಾಗಿ ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಸಿನಿಮಾ ಅಂತೀವಲ್ಲ ಆ ಥರನ ತೋರಿಸಿದ್ದೀವಿ. ಈ ಐಡಿಯಾ ಬರೋದಕ್ಕೆ ಕಾರಣ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡುವಾಗ ಒಂದು ನನಗೆ ನಾಲೆಜ್ ಇತ್ತು. ಈಗಿರೋ ಲೈಟ್ನ ಯೂಸ್ ಮಾಡಿದ್ರೆ ಇದು ಪಕ್ಕ ಲೈಟ್ ಅಲ್ಲ, ಸುಮ್ಮನೆ ಯಾವುದಾದ್ರು 108 ಪಾರ್ ಲೈಟ್ ಹಾಕ್ತೀವಿ, ಬೇಬಿ ಲೈಟ್ ಹಾಕ್ತೀವಿ, ಟೆನ್ಸ್ ಅದು ಇದು ಅಂತ ಹಾಕ್ತೀವಿ. ಎಷ್ಟು ಹಾಕಿದ್ರು ಕೂಡ ಮತ್ತೆ ಅದಕ್ಕೆ ಕವರ್ ಹಾಕಿ ಬ್ಲಾಕ್ ಹಾಕಿ ಕಟ್ಟಿಂಗ್ ಹಾಕಿ ಮತ್ತೆ ಎಷ್ಟು ಬೇಕು ಅಷ್ಟೇ ತಗೋತೀವಿ. ಹೀಗಿರ್ಬೇಕಾದ್ರೆ ನಾನು ಫುಲ್ಲು ನ್ಯಾಚುರಲ್ ಲೈಟಲ್ಲಿ ತೆಗಿಬೇಕು. ಫುಲ್ಲು ನೇಚರ್ ಹೇಗಿದೆ ಅನ್ನೋದನ್ನ ನ್ಯಾಚುರಲ್ ಲೈಟಲ್ಲಿ ಇಟ್ಟು ಹೊಡಿಬೇಕು. ಆದಷ್ಟು ಡ್ಯೂಟಿಗೆ ಎಷ್ಟಾರು ಖರ್ಚಾಗಲಿ, ಎಷ್ಟು ಸ್ಪಂಜ್ಗಳು ತರಿಸ್ರಿ, ಎಷ್ಟು ಡಿಸೈನ್ ಹೊಡಿರಿ, ಎಷ್ಟು ಲಾಟನ್ಗಳು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ತಯಾರು ಮಾಡ್ಕೊಂಡಿದ್ದು. ಆಮೇಲೆ ಮೇಲೆ ಕತೆ ಕಂಟೆಂಟ್ ಆಗಿರೋದ್ರಿಂದ ನಾನು ಅದೇ ತರ ತೋರಿಸ್ಬೇಕಾಗಿತ್ತು. ರತ್ನಾಪುರ ಅನ್ನೋ ಟೈಟಲ್ ಅಲ್ಲೇ ಲಾಟನ್ ಇಟ್ಟಿದ್ರು ನೋಡಿ. ಅಂದ್ರೆ ಆ ಲಾಟನ್ ಇದೆಯಲ್ಲ, ಆಕ್ಚುಲಿ ಅದು ಬೆಳಕಿಗೆ ಒಂದು ದಾರಿ ದೀಪ ಅದು. ಆಕ್ಚುಲಿ ಅದು ಇಲ್ಲ ಅಂದ್ರೆ ಆ ಕತ್ಲೆಗಳು ಆ ಕರಾಳ ರಾತ್ರಿಗಳು ಕಳೆಯೋದಕ್ಕೆ ಕಷ್ಟ ಇತ್ತು. ಅಂತದ್ರಲ್ಲೂ ಆ ಬೆಳಕು ಅನ್ನೋದೊಂದು ದೇವ್ರ ಕೊಟ್ಟು ವರನೇ ಆಕ್ಚುಲಿ ಅದು ನಮಗೆ. ಸೊ ನೈಟ್ ಈಸ್ ಗಾಡ್ ಅಂತೀವಲ್ಲ, ಹಂಗಾಗಿ ಆ ಬೆಳಕನ್ನ ಇಟ್ಕೊಂಡು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಹೊಸತನ ವಿಭಿನ್ನತೆ ಇರ್ತಕ್ಕಂಥ ಸಿನಿಮಾ ಅಂತಾನೆ ಹೇಳ್ಬೋದು ಸರ್ ರತ್ನಾಪುರ. ಅದೊಂಥರ ನಮಗೆ ಲೈಟ್ ಮ್ಯಾನ್ ಆಗಿದ್ದಾಗ ಹೊರತಕ್ಕಂಥ ಐಡಿಯಾ ಅದು. ಸರ್ ಈಗ ಒಂದ್ ಸಿನಿಮಾ ಡೈರೆಕ್ಟರ್ ಅಂದ್ರೆ 100 ಜನ ಕಲಾವಿದರು ಇರ್ತಾರೆ, ಅವ್ರನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದನ್ನ ಹೇಗೆ ನಿಭಾಯಿಸ್ತೀರಿ ಅದನ್ನ? ಇಲ್ಲ, ಆಕ್ಚುಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ 4 ಜನ ಅಸಿಸ್ಟೆಂಟ್ಗಳೆಲ್ಲ ಇದ್ರು. ಒಬ್ರು ಕಂಟಿನ್ಯೂ ನೋಡ್ಕೊತಾ ಇದ್ರು, ಒಬ್ರು ಜೂನಿಯರ್ ಆರ್ಟಿಸ್ಟ್ ನೋಡ್ಕೊತಾ ಇದ್ರು, ಇನ್ಯಾರೋ ಪ್ರಾಪರ್ಟಿ ನೋಡ್ಕೊತಾ ಇದ್ರು. ಈ ತರ ಎಲ್ಲ ಹ್ಯಾಂಡಲ್ ಮಾಡ್ತಾ ನಾನು ಕಲಾವಿದರಿಗೆ ಎಲ್ಲ ಆಲ್ರೆಡಿ ಸ್ಕ್ರಿಪ್ಟ್ ಎಲ್ಲ ಕೊಟ್ಟು ಪ್ರಿಪರೇಷನ್ ಮಾಡ್ಕೊಂಡು ಹೋಗಿದ್ವಿ. ಸ್ಪಾಟ್ಗೆ ಹೋದಾಗ ವರ್ಕೌಟ್ ಮಾಡಿದ್ವಿ. ಹಂಗೆ ಸ್ವಲ್ಪ ಹೆಚ್ಚು ಕಡಿಮೆ ತಪ್ಪ ಆದ್ರೂ ಕೂಡ ರಿಪೀಟ್ ಶಾರ್ಟ್ ತೆಗೀರಿ, ರೀಶೂಟ್ ಎಲ್ಲ ಮಾಡಿ ಈ ತರ ಮಾಡಿ ಹ್ಯಾಂಡಲ್ ಮಾಡಿದ್ವಿ. ಆಕ್ಚುಲಿ ಇಂಟ್ರೆಸ್ಟ್ ಇದ್ದವ್ರಿಗೆ ಅದು ಯಾವ್ದು ಕಷ್ಟ ಅನ್ಸೋದೇ ಇಲ್ಲ. ಕಷ್ಟ ಆದ್ರೂ ಮಾಡ್ಲೇಬೇಕಲ್ಲ, ಅನಿವಾರ್ಯ. ಸ್ಪಾಟ್ ಹೋಗಿರ್ತೀವಿ, ಶೂಟಿಂಗ್ ಮಾಡಿದ್ರೆ ಹೆಂಗೆ ಬಿಡಕ್ಕಾಗತ್ತಾ? ಬೆಳಗಾನ ಗಂಟ ಮಾಡಿದೀವಿ, ನಿದ್ದೆ ಇಲ್ಲದೆ ಮಾಡಿದೀವಿ. ಅದೆಲ್ಲ ಸಿನಿಮಾ ನೋಡಿದ್ಮೇಲೆ ಬಹಳ ಮಸ್ತ್ ಅನ್ಸುತ್ತೆ. ಇವಾಗ ನೋಡ್ತಾ ಇದ್ರೆ ಅದು ಯಾವ್ದು ಕಷ್ಟನೇ ಅನ್ಸಲ್ಲ ನಮಗೆ. ಚೆನ್ನಾಗಿತ್ತು ಸರ್. ಈಗ ಒಂದು ಸಿನಿಮಾದಲ್ಲಿ ಡೈರೆಕ್ಟರ್ ಕೆಲಸ ಏನಂದ್ರೆ ಡೈರೆಕ್ಷನ್ ಹೇಗ್ ಮಾಡೋದು ಅಂತ ಅಷ್ಟೇ ಇರುತ್ತೆ. ನೀವು ನಿಮ್ ಸಿನಿಮಾದಲ್ಲಿ ಸ್ವತಃ ನೀವೇ ಸಾಹಿತ್ಯ ಬರೆದು ಮತ್ತೆ ಸ್ವತಃ ನೀವೇ ಹಾಡಿದ್ರ, ಅದ್ ಹೇಗೆ ಅಂತ? ಅದು ನನಗೆ ಮುಂಚೆಯಿಂದನೂ ಸ್ವಲ್ಪ ಆಸಕ್ತಿ ಜಾಸ್ತಿ ಹಾಡೋದ್ರ ಬಗ್ಗೆ ಆಗಿದ್ದು, ಅಥವಾ ಈ ಬರವಣಿಗೆ ಸಾಹಿತ್ಯಗಳನ್ನ ಬರೆದು ಅದನ್ನ ಇನ್ನೂ ಚೆನ್ನಾಗಿ ಹಾಡಬೇಕು ಅಂತ ಮುಂಚೆಯಿಂದನೂ ಸಣ್ಣ ಪುಟ್ಟ ಹಾಡ್ಕೊಂತಿದ್ದೆ. ಹಂಗಂತೇಳಿ ದೊಡ್ಡ ಪ್ರೊಫೆಷ್ನಲ್ ಸಿಂಗರ್ ಏನಲ್ಲ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರಸನ್ನ ಅವರು ನಾವು ಡಿಸ್ಕಸ್ ಮಾಡ್ತಾ ಲಿರಿಕ್ಸ್ ಎಲ್ಲ ಬರೆದು ಕಂಪ್ಲೀಟ್ ಆದಮೇಲೆ ಈ ಥರ ಹಾಡ್ಸೋಣ, ಈ ಸಿಂಗರ್ ಕಡೆಯಿಂದ ಮಾಡ್ಸೋಣ ಅಂತಿದ್ದಾಗ ಎಲ್ಲ ಅನುರಾಧ ಭಟ್ ಕಡೆಯವ್ರು ಹಾಡ್ಸಿದ್ವಿ. ಆಮೇಲೆ ಬೇರೆ ಬೇರೆ ಕಿಶನ್ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಹಾಡಿದ್ರು. ಈ 2 ಸಾಂಗ್ಗಳಿಗೆ ಈ ವಾಯ್ಸ್ ಕೊಡೋದು ಅಂತ ಬಂದಾಗ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಇದೆ ಆ್ಯಕ್ಚುಲಿ. ಈ ಭಾಷೆ ಸಾಂಗನ್ನ ನಮ್ಮ ಬೆಂಗಳೂರು ಜನ ಹಾಡೋದು ಸ್ವಲ್ಪ ಕಷ್ಟ ಆಯಿತು. ಅವಾಗ ಡಿಸಿಷನ್ ತೊಗೊಂಡೆ ನಾನು, ಇದನ್ನು ಮಾಡಿದ್ರೆ ನಾನೇ ಮಾಡಬೇಕು ಅಂತ ಸ್ಪಾಟಲ್ಲೇ ಡಿಸಿಷನ್ ತೊಗೊಂಡು ಇಮ್ಮಿಡಿಯೇಟಾಗಿ ಅಲ್ಲೇ ವಿತೌಟ್ ರಿಹರ್ಸಲ್ ಇಲ್ಲದೆ ಲೈವ್ ರೆಕಾರ್ಡಿಂಗ್ ಮಾಡಿದ್ದು. ಸೊ ಸಾಂಗು ಆ ಥರ ಬಂದಿದ್ದಷ್ಟೇ. ಹಾಗಾಗಿ ನಂದೇ ವಾಯ್ಸ್ ಕೊಟ್ಬಿಟ್ಟಿದ್ದೀವಿ, ಅದೇ ಫೈನಲ್ ಮಾಡಿದ್ದೀವಿ. ಚೆನ್ನಾಗಿದೆ. ಈಗ ನೀವು ಹಾಡನ್ನ ಮೆಚ್ಕೊಂತ ಇದ್ದೀರಿ, ಒಬ್ಬ ನಟ ನಿರ್ದೇಶಕನಾಗಿ ನೋಡೋದ್ರ ಜೊತೆಗೆ ಒಬ್ಬ ಗಾಯಕನಾಗಿ ನೋಡ್ತಾ ಇದ್ದೀರಿ, ಅದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ರತ್ನಾಪುರ ಚಿತ್ರನ ಒಂದ್ ಲೈನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ ಸರ್? ಆ್ಯಕ್ಚುಲಿ ಸಿನಿಮಾನ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರತಕ್ಕಂಥ ಸ್ಕ್ರಿಪ್ಟು ಅಂತ ಹೇಳ್ಬೋದು ಸರ್. ನಾನು ಎಷ್ಟೇ ವಿವರಣೆ ಕೊಟ್ಟರು ನೀವು ಅದನ್ನು ನೋಡಿ ಫೀಲ್ ಮಾಡೋ ಮಜಾನೇ ಬೇರೆ. ಸಿಂಪಲ್ಲಾಗಿ ಇವಾಗ ಟೀಸರ್ ನೋಡಿದ್ದೀರಲ್ಲ ಸರ್, ಟೀಸರಲ್ಲಿ 3 ಪ್ಯಾಟರ್ನಲ್ಲಿ ಸಿನಿಮಾಸ್ ಆಗುತ್ತೆ. ಫಸ್ಟ್ ಶಾರ್ಟಲ್ಲಿ ನಾವೇನು ಮಾಡ್ತೀವಿ, ಒಂದು ನದಿ ಅಥವಾ ನೀರು ಒಳಗಡೆ ರಾತ್ರಿ ಡ್ಯೂಟಿಗೆ ಇಟ್ಕೊಂಡು ಹೋಗೋ ಶಾರ್ಟಿಂದ ಸ್ಟಾರ್ಟ್ ಅಂದರೆ ನಿಧಿನ ತರೋದಕ್ಕೆ ಹೊರಟಿದ್ವಿ ಅನ್ನೋ ಥರ ರೂಪಾಂತರ ಆಗುತ್ತೆ. ಅದು ನೀರು ಒಳಗಡೆಯಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಕಟ್ ಮಾಡಿದ್ರೆ ಫಾರೆಸ್ಟಿಗೆ ಬರುತ್ತೆ. ಅಲ್ಲಿ ಒಂದು ಮಗು ಅಳೋ ಶಬ್ದ ಕೇಳಿಸಿ ಇನ್ನೇನೋ ಆಗಿ ಅಲ್ಲಿ ಗುಡುಗು ಸಿಡ್ಲು ಮಿಂಚೆಲ್ಲ ಆಗಿ ಆಮೇಲೆ ದೇವರೇನೋ ಬಂದು ಕನಸಲ್ಲಿ ಹೇಳಿ ಕಟ್ ಮಾಡಿದ್ರೆ ಕ್ಲೈಮ್ಯಾಕ್ಸಲ್ಲಿ ಸಾಕ್ಷಾತ್ ದೇವರು ಆಗಿ ರೂಪ ತಾಳೋದು ಇದೆಯಲ್ಲ, ಅಂದರೆ ಪ್ರಕೃತಿ ಜೊತೆ ಫೈಟ್ ಮಾಡೋ ಥರ ಆಗಿಬಿಡ್ತದೆ. ಸೊ ಹೀಗೆ ಸಾಗೋದ್ರಿಂದ ಇದು 3 ಪ್ಯಾಟರ್ನಲ್ಲಿ ಸಿನಿಮಾ ಹೋಗ್ತದೆ. ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾದಲ್ಲಿ ಎಲಿಮೆಂಟ್ ಹೆಂಗಿರಬೇಕು ಅದನ್ನು ಅಚ್ಚುಕಟ್ಟಾಗಿ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ನಾನು ಹೆಂಗೆ ಹೇಳ್ಬೇಕಂತ ನಮಗೆ ಗೊತ್ತಿಲ್ಲ, ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರೋ ಸಿನಿಮಾ ಅಂತಲೇ ಮುಂಚೆ ಹೇಳಿದ್ದೆ. ಅದಕ್ಕೆ ನಾನು ರತ್ನಾಪುರ ದ ಟ್ರೆಜರ್ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೀವು ನಿಧಿಗೋಸ್ಕರನೇ ಹೋಗ್ತೀರಾ. ಸಿಗತ್ತಾ ಇಲ್ವಾ, ಏನಾಗತ್ತೆ, ದೈವ ಕಾಯತ್ತಾ ಇಲ್ಲ ಏನಾಗತ್ತೆ ಅನ್ನೋದು ಒಂಥರ ಸಸ್ಪೆನ್ಸ್ ಆಗಿದೆ. ಅದನ್ನು ನೀವು ಸಿನಿಮಾದಲ್ಲಿ ಎಕ್ಸ್ಪೀರಿಮೆಂಟ್ಸ್ ಮಾಡಿ ನೋಡಿ,
ಭಾಳ ಮಸ್ತಾಗಿರುತ್ತೆ. ಸರ್ ನಾವು ಕೊನೆಯದಾಗ ಕಾಡೋ ಪ್ರಶ್ನೆ ಏನಪ್ಪಾ ಅಂತಂದ್ರ ಹ್ಮ್. ಚಿತ್ರ ಯಾವಾಗ ಬರುತ್ತೆ ಅಂತ. ಇಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಪ್ರೊಸೀಜರ್ ಆಗಿದೆ. ಇನ್ನೇನು ಸೆನ್ಸಾರ್ ಸರ್ಟಿಫಿಕೇಟ್ ಬಂದ ತಕ್ಷಣ ಎಂಟೈರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಆಲ್ರೆಡಿ ಮಾತುಕತೆ ನಡೀತಾ ಇದೆ. ನೆಕ್ಸ್ಟ್ ಮಂತ್ ಹತ್ರ ಎಂಡಿಂಗ್ ಅಷ್ಟೊತ್ತಿಗೆ ನೀವೆಲ್ಲ ಥಿಯೇಟ್ರಲ್ಲಿ ಸಿನಿಮಾ ನೋಡ್ಬೋದು. ಖಂಡಿತ ಆದಷ್ಟು ಬೇಗ ಅಧಿಕೃತವಾಗಿ ಒಂದು ಡೇಟ್ನ ಘೋಷಣೆ ಮಾಡ್ತೀವಿ ಅಂತ. ಸರ್ ನಾವೆಲ್ಲ ಸಿನಿಮಾನ ಥಿಯೇಟರ್ ಹೋಗಿ ನೋಡ್ತೀವಿ, ಅದಂತೂ ಖಂಡಿತ ಸತ್ಯ. ಹಾ. ನಮ್ ಪ್ರೇಕ್ಷಕರಿಗೆ ಏನಾದ್ರು ಹೇಳ್ಬೋದಾ ನೀವು? ಏನೇ ಅದೇ ವೀಕ್ಷಕರೇ ಅವರೇ ನಮ್ಮ ಗಾಡ್ ಆ್ಯಕ್ಚುಲಿ. ಅವ್ರಿಗೆ ಏನು ಟೀಸರು ಸಾಂಗ್ ಎಲ್ಲ ನೋಡಿ ಖುಷಿ ಪಡ್ತಾ ಇದ್ದೀರಿ. ದಯವಿಟ್ಟು ಸಮಸ್ತ ನಾಡಿನ ಎಲ್ಲ ಜನತೆಗೂ ಕೈ ಮುಗಿದು ಕೇಳ್ಕೊಳ್ಳೋದು, ಕಲಾಭಿಮಾನಿಗಳಲ್ಲಿ ವಿನಂತಿಸ್ಕೊಳ್ಳೋದು ಏನಂದ್ರೆ, ಹೊಸಬರನ್ನ ಬೆಳೆಸಿ ಉತ್ತರ ಕರ್ನಾಟಕ ಭಾಗದಿಂದ ಹೊಸ ಕಲಾವಿದರು ನಾವೆಲ್ಲ ಈಗ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದೀವಿ. ಇದನ್ನು ನೀವು ನಿಧಿಯಾಗಿ ನೆಲೆ ನಿಲ್ಲಿಸಿ ನಮಗೆ ಒಂದು ಆಧಾರವಾಗಿ ಬೆಳೆಸಿ ಗೆಲ್ಲಿಸಿದ್ರೆ ಇದಕ್ಕಿಂತ ಉತ್ತಮವಾಗಿರತಕ್ಕಂಥದ್ದು ಏನೊಂದು ಮಾಡೋಕ್ಕೆ ನಮಗೆ ಶಕ್ತಿಯಾಗಿ ಪೂರ್ವಕವಾಗಿ ನೀವೆಲ್ಲ ನಮ್ಮ ಹಿಂದೆ ಸದಾ ಇರ್ತೀರಿ ಅಂತ ಬಯಸ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಸದಾ ನಮ್ಮ ಮೇಲಿರಲಿ. ಥ್ಯಾಂಕ್ ಯು ಸೋ ಮಚ್.